ನೆಕ್ಸಾ ಕಾರ್ಸ್ ನಾಗರಬಾವಿ ನಮ್ಮವರ ಹತ್ತಿರ. ಇಲ್ಲಿ ಮಾರಾಟ ಮಾಡೋದಕ್ಕೆ ಮತ್ತು ಕೊಳ್ಳುವುದಕ್ಕೂ ಕೂಡ ಸಂಪರ್ಕ ಮಾಡಿ. ಇದು ಇರೋದು ನಾಗರಬಾವಿನಲ್ಲಿ. ಇಲ್ಲಿ 1 ಲಕ್ಷದಿಂದ 10 ಲಕ್ಷದವರೆಗಿನ ಕಾರುಗಳು ನಿಮಗೆ ನಿಮ್ಮ ಬೇಕಾದಂಥ ಪ್ರೈಸ್ನಲ್ಲೇ ಕೊಡ್ತಾರೆ. ಮಾರ್ಕೆಟ್ ಬೆಲೆಗಿನ್ನ 10,000 ಕಮ್ಮಿ ಕೂಡ ಕೊಡ್ತಾರೆ. ಒಳ್ಳೆ ಗುಡ್ ಆ್ಯಂಡ್ ವೆಲ್ ಕಂಡೀಷನ್ ವೆಹಿಕಲ್. ಇಲ್ಲಿ ಬಂದು ನೀವು ಗಾಡಿ ತೊಗೊಂಡ್ರಂತೂ 100% ಖುಷಿಯಾಗಿ ಮನೆಗೆ ತೊಗೊಂಡು ಹೋಗ್ತೀರಿ. ಇಲ್ಲೆಲ್ಲ ಗಾಡಿಗಳ್ನೂ ಸರ್ಟಿಫಿಕೇಟ್ ಮಾಡಿರೋಂಥ ಗಾಡಿಗಳೇ, ಒಳ್ಳೆ ಮೆಕ್ಯಾನಿಕ್ನ ಕರ್ಕೊಬಂದು ಚೆಕ್ ಮಾಡಿರೋಂಥ ಗಾಡಿಗಳು. ಇಲ್ಲಿ ಡಾಕ್ಯುಮೆಂಟ್ಸ್ಗಾಗಲಿ ಮತ್ತು ಬೇರೆ ಗಾಡಿಗಳ ಪ್ರೈಸ್ಗಾಗಲಿ ತುಂಬ ನೆಗೋಷಿಯಬಲ್ ಡಾಕ್ಯುಮೆಂಟ್ಸ್ ಅಟ್ ಎ ಟೈಮ್ಗೆ ಹೇಳಿದ ಮೇಲೆ 45 ಡೇಸ್ ಅಂದರೆ 45 ಡೇಸ್ ಒಳಗಡೆ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಇಲ್ಲಿ ಆ್ಯಕ್ಚುಲಿ ಒಂದು ಕಂಪ್ನಿ ಗಾಡಿಗಳಿಲ್ಲ, ಎಲ್ಲ ಕಂಪ್ನಿಗಳ ಗಾಡಿಗಳು ಇರೋದ್ರಿಂದ ನಿಮಗೆ ಈಸಿಯಾಗಿ ಇಲ್ಲಿ ಗಾಡಿಗಳು ತೊಗೊಬೋದು. ಇಲ್ಲಿ ಸುಮಾರು 100 ಗಾಡಿ ಹತ್ತತ್ರ ಇರ್ಬೋದು, ಅಥವಾ 75-80 ಗಾಡಿ ಇರ್ಬೋದು. ಇಷ್ಟೂ ಗಾಡಿಗಳು ಒಂದಲ್ಲ ಒಂದು ಗಾಡಿಗಳು ಚೆನ್ನಾಗಿದ್ದಾವೆ, ಕಡಿಮೆ ರೇಟ್ನಲ್ಲಿ ಇದೆ. ನಿಮಗೆ ಬೇಕಾದಂಥ ಕೈಗೆಟುಕುವ ಬೆಲೆಯಲ್ಲೇ ನಿಮಗೆ ಗಾಡಿಗಳು ಸಿಗ್ತವೆ. ಇಲ್ಲಿ ಬಂದವರಿಗೆ ನಂಬಿಕೆ ಮೇಲೆ ಬನ್ನಿ, ಅದೇ ನಂಬಿಕೆ ಮೇಲೆ ಗಾಡಿ ತೊಗೊಂಡೋಗಿ. ನಿಮ್ಮ ನಂಬಿಕೆಗೆ ಎಂದೂ ಹುಸಿ ಆಗಲ್ಲ. ಇಲ್ಲಿರೋ ಗಾಡಿ ಮಾಲೀಕರು ಅಥವಾ ಆ ನೆಕ್ಸಾ ಕಾರ್ ಮಾಲೀಕರು ಜಿನಿಯನ್ನು, ಎಲ್ಲೂ ಒಂದು ಚೂರು ಲೋಪದೋಷ ಆಗದಂಗೆ ನಡ್ಕೊತಾರೆ, ಯಾರಿಗೂ ನೋವಾಗ್ದಂಗೆ ನಡ್ಕೊತಾರೆ. ಯಾವುದೇ ಗಾಡಿ ಕೊಟ್ಟರು ನಿಮ್ಮನ್ನೆಲ್ಲ ಏನಾರು ಸಣ್ಣ ಪುಟ್ಟ ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ ಅಣ್ಣ. ಮೊದಲನೇದಾಗಿ ಕರ್ನಾಟಕ ಜನತೆಗೆ ನಮಸ್ಕಾರ ಅಣ್ಣ. ಈ ನೆಕ್ಸಾ ಕಾರ್ಸು ಬೆಂಗಳೂರಿನಲ್ಲಿ ಯಾವ ಲೊಕೇಶನ್ನಲ್ಲಿ ಬರುತ್ತೆ ಅಣ್ಣ? ಇದು ಬಂದು ನಾಗರಬಾವಿ ನಮ್ಮವರ ತಿಂಡಿ ಹೋಟೆಲ್ ಆಪೋಸಿಟ್ ಅಂಡರ್ ಪಾಸ್ ಬರುತ್ತೆ. ಅಂಡರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂದ್ರೆ ನೆಕ್ಸಾ ಕಾರ್ಸ್ ಬೋರ್ಡೇ ಕಾಣಿಸುತ್ತೆ. ಏನು ಕನ್ಫ್ಯೂಸ್ ಆಗೋದಿಲ್ಲ. ಬೈ ಚಾನ್ಸ್ ಏನೋ ಕನ್ಫ್ಯೂಸ್ ಆದ್ರೆ ನಂಬರ್ಗಳು ಇರ್ತದ, ಕಾಲ್ ಮಾಡಿದ್ರೆ ನಾವು ಲೊಕೇಶನ್ ಕೂಡ ಸೆಂಡ್ ಮಾಡ್ತೀವಿ. ಮೂರ್ತಣ್ಣವ್ರೆ, ಅಣ್ಣ ಹೇಳಿ. ಮೊದಲನೇದಾಗಿ ನಿಮ್ಮಲ್ಲಿ ಇವತ್ತಿನ ಮಟ್ಟಿಗೆ ಎಷ್ಟು ಗಾಡಿಗಳು ಮಾರಾಟಕ್ಕಿವೆ? ಅಣ್ಣ ಒಂದು 70+ ವೆಹಿಕಲ್ ಇದಾವೆ. 70 ವೆಹಿಕಲ್ಗಳು ಇದಾವೆ. ಹೌದೌದು ಇದಾವೆ. ಸ್ಟಾರ್ಟಿಂಗ್ ಬಡ್ಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಸ್ಟಾರ್ಟಿಂಗ್ ಬಜೆಟ್ ಬಂದು ಬರೀ 65,000 ಸ್ಟಾರ್ಟ್ ಆಗುತ್ತೆ ಅಣ್ಣ. ಎಲ್ಲಿಗೆ ಎಂಡ್ ಆಗುತ್ತೆ? 8 ಲಕ್ಷ. 8 ಲಕ್ಷದವರೆಗೂ ಎಂಡ್ ಆಗುತ್ತೆ. ನಿಮ್ಮಲ್ಲಿ ಯಾವ್ಯಾವ ತರನಾದ ಯಾವ್ಯಾವ ಕಂಪನಿ ಗಾಡಿಗಳು ನಿಮ್ಮಲ್ಲಿ ಇದಾವೆ? ಅಣ್ಣ ಎಲ್ಲಾ ತರದ ವೆಹಿಕಲ್ಸ್ ಇದಾವೆ. ಬೈ ಚಾನ್ಸ್ ಅವ್ರು ಕೇಳಿದ ವೆಹಿಕಲ್ಸ್ ಇಲ್ಲದೆ ಹೋದ್ರೆ ತರಿಸ್ಕೊಡೋ ಅಂತ ವ್ಯವಸ್ಥೆ ಕೂಡ ನಾವು ಮಾಡೋಣ. ಖಂಡಿತ ತಗೊಳ್ಳೋಣ. ತಗೊಂತೀರಿ? ಖಂಡಿತ ತಗೊಳ್ಳೋಣ. ಎಕ್ಸ್ಚೇಂಜ್ ಆಫರ್ ತಗೊಂತೀರಿ? ಎಕ್ಸ್ಚೇಂಜ್ ಆಫರ್ ತಗೊಳ್ಳೋಣ. ಇಲ್ಲ ನಮ್ಗೆ ಎಕ್ಸ್ಚೇಂಜ್ ಬೇಡ, ನಾವು ಗಾಡಿ ಸೇಲ್ ಮಾಡ್ತೀವಿ ಅಂತ ಬಂದ್ರು ಕೂಡ ನಾವು ತಗೊಳ್ಳೋಣ. 1 ವೇನು ತಗೊಂತೀರಾ, 2 ವೇನು ಮಾಡ್ತೀರಾ? ಸರ್ ಖಂಡಿತ. ಕೊಡೋದು ಕೆಲಸ ಮಾಡ್ತೀರಾ, ತಗೊಳ್ಳೋ ಕೆಲಸ ಮಾಡ್ತೀರಾ? ನಿಮ್ಮಲ್ಲಿ ಲೋನ್ ಆಪ್ಷನ್ಸ್ ಎಷ್ಟು % ಕೊಡ್ತೀರಿ? ಅಣ್ಣ ಇದು ಬಂದು 2013 ಮೇಲೆ 80% ವರೆಗೂ ಲೋನ್ ಮಾಡಿಸ್ಕೊಡೋಣ. 80% ಪ್ರೊಫೈಲ್ ಚೆನ್ನಾಗಿರ್ಬೇಕು. ಇಲ್ಲ ಸ್ಯಾಲ್ರಿಡ್ ಆಗಿರ್ಬೇಕು. ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಲೋನ್ ಮಾಡಿಸ್ಕೊಡ್ತೀರಾ? 80% ಲೋನ್ ಮಾಡ್ಕೊಡ್ತೀವಿ. ಹೌದು. ಓಕೆ ಮೂರ್ತಣ್ಣವ್ರೆ, ಅಣ್ಣ ಹೇಳಿ. ಮತ್ತೊಂದೇನು ಅಂತ ಹೇಳಿದ್ರೆ, ಡಾಕ್ಯುಮೆಂಟ್ಸ್ ನೀವೇ ಮಾಡ್ಕೊಡ್ತೀರಾ ಅಥವಾ ಕಸ್ಟಮರೇ ಮಾಡ್ಕೊಬೇಕಾ? ಅಣ್ಣ ಇಲ್ಲ, ಡೀಲರ್ಸ್ ಆದ್ರೆ 10,000 ಡೆಪಾಸಿಟ್ ಇಟ್ಕೊಂತೀವಿ. ಕಸ್ಟಮರ್ಸ್ ಆದ್ರೆ ನಾವೇ ಟಿಒ ಮಾಡ್ಕೊಡ್ತೀವಿ. ಟಿಒ ಚಾರ್ಜ್ ಎಕ್ಸ್ಟ್ರಾ ಬರುತ್ತೆ. ಗುಡ್, ವೆರಿ ಗುಡ್. ಎಷ್ಟು ದಿನ ಆಗುತ್ತೆ ನಿಮ್ಮಲ್ಲಿ ಟ್ರಾನ್ಸ್ಫರ್ ಮಾಡಿ ಕೊಡ್ಲಿಕ್ಕೆ? ಅಣ್ಣ ನಾವು ಒಂದು 45 ಡೇಸ್ ತಗೊಂತೀವಿ. ಬೈ ಚಾನ್ಸ್ ಬೇಗ ಆದ್ರೆ ನಾವೇ ಕಾಲ್ ಮಾಡಿ ಕಸ್ಟಮರ್ಗೆ ಕೊಟ್ಬಿಡ್ತೀವಿ ಡಾಕ್ಯುಮೆಂಟ್ಸ್. ಓಕೆ ಅಣ್ಣ 2011 ಮಾಡಲು ಸೆಕೆಂಡ್ ಓನರು 5 ಸೀಟರ್ ವೆಹಿಕಲ್ ವಿತ್ AC ಇದೆ. ಗಾಡಿ ತುಂಬ ಚೆನ್ನಾಗಿದೆ. 83,000 ಕಿಲೋಮೀಟರ್ ಓಡಿದೆ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಅಣ್ಣ ಇದು ಬಂದು 2,95,000 ಕೋಟಿಂಗ್ ಇರೋದು. ಒಂದು 2,70,000 ರೂಪಾಯಿ ಕೊಟ್ಬಿಡೋಣ ಅಣ್ಣ. 2,70,000ಕ್ಕೆ ಈ ಗಾಡಿನ ನೀವು ಮಾರಾಟಕ್ಕೆ ಇಟ್ಟಿದ್ದೀರಾ? ಹೌದು. ತುಂಬಾ ಚೆನ್ನಾಗಿರೋಂಥ ಗಾಡಿ. ಗಾಡಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. 83,000 ಓಡಿದೆ. ಜಿನಿಯನ್ ಮೀಟರ್. ಸ್ವಲ್ಪ ನೆಗೋಷಿಯಬಲ್ ಆಗುತ್ತಾ ಅಣ್ಣ? ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಕಸ್ಟಮರ್ ಬಂದು ಓಕೆ ಆಯ್ತು ಅಂತಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು. ಸೆಲೋರಿಯಾ 2017 ಮಾಡಲು ಸಿಂಗಲ್ ಓನರ್ 1,09,000 ಓಡಿದೆ. VXI AC ಪವರ್ ಸ್ಟೀರಿಂಗ್, ಪವರ್ 4 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಸಣ್ಣ ಪುಟ್ಟ ಒಂದು ಟಚ್ ಅಪ್ ಇದೆ ಅಷ್ಟೇ, ಬಿಟ್ರೆ ಗಾಡಿ ಗುಡ್ ಕಂಡೀಷನ್ ಆಗದೆ. ಇದು ಬಂದು 3,75,000 ಕೋಟಿಂಗ್ ಇರೋದು. ಒಂದು 3,60,000 ರೂಪಾಯಿಗೆ ಆಗುತ್ತೆ. ಗುಡ್, ವೆರಿ ಗುಡ್. 3,60,000 ರೂಪಾಯಿಗೆ ಆಗುತ್ತೆ. 3,60,000ಕ್ಕೆ ಫೈನಲ್ ಕೊಡ್ತೀರಿ? ಹೌದು. ಗುಡ್ ಅಣ್ಣ. ಸಿಂಗಲ್ ಓನರು
ಗಾಡಿ ತುಂಬ ಚೆನ್ನಾಗಿದೆ. ಆಲ್ಟೋ K10 LXi AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಕೂಡ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಟಚ್ ಅಪ್ ಇದೆ ಅಣ್ಣ. ಒಂದು 10,000 ರೂಪಾಯಿ, ಒಂದು 5-6 ಸಾವಿರ ರೂಪಾಯಿ RF ಇದೆ. ಇದು ಬಂದು 12 ಮಾಡಲು ಸಿಂಗಲ್ ಓನರ್ ಗಾಡಿ. 2,15,000 ಕೋಟಿಂಗ್ ಇರೋದು. 2,05,000 ರೂಪಾಯಿ ಕೊಡೋಣ. ಒಂದು ಫೋರ್ಡ್ ಫಿಗೋ ಡೀಸೆಲ್ ಗಾಡಿ, 2010 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟು. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಪಾರ್ಕಿಂಗ್ ಸೇಲಿಗೆ ಬಂದಿರೋದ್ರಿಂದ ಇದು ಕಸ್ಟಮರ್ 2,10,000 ಹೇಳ್ತಾರೆ. ಫೈನಲ್ ಬಂದು 2 ಲಕ್ಷ ರೂಪಾಯಿಗೆ ಆಗುತ್ತೆ ಸರ್. 2 ಲಕ್ಷ ಫೈನಲ್ ಇದು. 2 ಲಕ್ಷ ರೂಪಾಯಿಗೆ ಆಗುತ್ತೆ ಅಣ್ಣ. ಇದು ಏನ್ ಮಾಡ್ಲು ಅಂತ ಹೇಳಿದ್ರಿ ಅಣ್ಣ? 10 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಗುಡ್, ವೆರಿ ಗುಡ್. 2012 ಮಾಡಲು, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟು. ಗಾಡಿ ತುಂಬ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಕೂಡ ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ ಅಣ್ಣ. ಇದು ಬಂದು 2,25,000 ಕೋಟಿಂಗ್ ಇರೋದು. ಒಂದು 2 ಲಕ್ಷ ಕೊಟ್ಬಿಡೋಣ. 2 ಲಕ್ಷ ಫೈನಲ್ ಆಗುತ್ತೆ. ಹೌದು. 10 ಮಾಡಲು ಬಂದ್ರೆ ನಿಮ್ಗೆ 2 ಲಕ್ಷ. 12 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 2 ಲಕ್ಷ ಕೊಡ್ತೀನಿ. ಇದು ಶಿಫ್ಟ್ ಅಲ್ಲಿ ಪೆಟ್ರೋಲ್ ವೇರಿಯಂಟು. 2005 ಮಾಡಲು, 4th ಓನರು, ಆಕ್ಷನ್ ಫ್ರೀ ವೆಹಿಕಲ್. ಒಂದೇ ಒಂದು ರೀಪ್ಲೇಸ್ಮೆಂಟ್ ಇಲ್ಲ. ಗಾಡಿ ತುಂಬ ಚೆನ್ನಾಗಿದೆ. VXi ಪೆಟ್ರೋಲ್ ವೇರಿಯಂಟು ಅಣ್ಣ. ಇದು ಬಂದು 1,95,000 ಕೋಟಿಂಗ್ ಇರೋದು. 1,75,000 ರೂಪಾಯಿ ಕೊಡೋಣ. 1,75ಕ್ಕೆ ಶಿಫ್ಟ್ ಪೆಟ್ರೋಲ್ ಗಾಡಿ ಕೊಡ್ತಾ ಇದ್ದೀರಿ? ಹೌದು, ಖಂಡಿತ. ಆಕ್ಷನ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಒಂದು ಇಲ್ಲ. ಮೆಕ್ಯಾನಿಕ್ ಕರ್ಕೊಂಡ್ ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಗುಡ್. ಶಿಫ್ಟ್ ಡಿಸೈರ್ ಅಲ್ಲಿ VXi, ಅದರಲ್ಲೂ ಆಟೋಮೆಟಿಕ್. 2014 ಮಾಡಲು, ಸಿಂಗಲ್ ಓನರು, ಬರೀ 40,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್. ಇದು ಬಂದು 4,25,000 ಕೋಟಿಂಗ್ ಇರೋದು. ಒಂದು 4 ಲಕ್ಷಕ್ಕೆ ಮಾಡೋಣ. 4 ಲಕ್ಷಕ್ಕೆ ಕೊಡ್ತೀರಿ? 4 ಲಕ್ಷಕ್ಕೆ ಕೊಟ್ಬಿಡೋಣ. ಓನರ್ ಎಷ್ಟಾಗಿದ್ದಾರೆ ಅಣ್ಣ? ಸಿಂಗಲ್ ಓನರ್. ಸಿಂಗಲ್ ಓನರ್. ಓಕೆ ಓಕೆ. ಸೆಕೆಂಡ್ ಓನರ್ ಗಾಡಿ ಆಗಿದೆ. 2018 ಮಾಡಲು, 52,000 ಓಡಿದೆ. 5 ಸೀಟರ್ ವೆಹಿಕಲ್. ಗಾಡಿ ತುಂಬ ಚೆನ್ನಾಗಿದೆ. ಆಕ್ಷನ್ ಫ್ರೀ ವೆಹಿಕಲ್ ಇದು ಕೂಡ. ಇದು ಬಂದು 3,45,000 ಕೋಟಿಂಗ್ ಇರೋದು ಅಣ್ಣ. ಒಂದು 3,30,000 ರೂಪಾಯಿಗೆ ಆಗುತ್ತೆ. ಮಾರುತಿ ವ್ಯಾನ್ಗಳು ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಆಗ್ತಾ ಇದೆ? ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಓಮಿನಿ. ಕಂಪ್ನಿನಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇಲ್ಲ ಅಂತ. ಹೌದು ಅಲ್ವಾ? ನೀವೆಲ್ಲದನ್ನು ಸುತ್ಕೊಂಡು ಇಡೀ ಬೆಂಗಳೂರು ಸುತ್ಕೊಂಡ್ಬಂದ್ರು ಓಮಿನಿಗಳು ಡಿಮ್ಯಾಂಡ್. ಈಕೋನು ಓಮಿನಿ 2 ಡಿಮ್ಯಾಂಡ್ ಇದೆ ಅಣ್ಣ. ಸಿಂಗಲ್ ಓನರ್ ಗಾಡಿ, 2013 ಮಾಡಲು. ಗಾಡಿ ತುಂಬಾ ಚೆನ್ನಾಗಿದೆ. VDI ರೀ ನಂಬರ್ ಆಗಿರುತ್ತೆ. ಗಾಡಿ ಚೆನ್ನಾಗಿದೆ. ಸಣ್ಣ ಪುಟ್ಟ ಕೆಲಸ ಇದ್ದೇ ಇರ್ತದೆ. ನೀವು ಯಾವುದೇ ಗಾಡಿ ತಗೊಂಡ್ರು ಒಂದು 5-10 ಸಾವಿರ ಖರ್ಚು ಮಾಡ್ಕೊಬೇಕಾಗುತ್ತೆ. 4 ಲಕ್ಷ ಹೇಳ್ತಾ ಇರೋದು ಕೋಟಿಂಗು. ಒಂದು 3,75,000 ರೂಪಾಯಿಗೆ ಆಗುತ್ತೆ ಅಣ್ಣ. 3,75,000 ರೂಪಾಯಿಗೆ 13 ಮಾಡಲು, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಗಾಡಿ. ಸ್ವಲ್ಪ ಇನ್ನೊಂದು ನೆಗೆಷಬಲ್ ಆಗುತ್ತೆ. ಬನ್ನಿ, ಸ್ವಲ್ಪ ಹೆಚ್ಚು ಕಡೆ ಮಾಡೋಣ. ಥ್ಯಾಂಕ್ ಯು ಮುರ್ತಣ್ಣ. ಸೆಕೆಂಡ್ ಓನರ್ ಗಾಡಿ, 15 ಮಾಡಲು, LT ಡೀಸೆಲ್ ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಡೀಸೆಲ್ ವೇರಿಯಂಟು. ಇದು ಬಂದು 2,45,000 ಕೋಟಿಂಗ್ ಇರೋದು. ಬರೀ 2,20,000 ರೂಪಾಯಿ ಕೊಡೋಣ. 2,20,000 ಬರೀ 2,20,000. ಗುಡ್ ಕಂಡೀಷನ್ ವೆಹಿಕಲ್. ಚೆನ್ನಾಗಿದೆ ಗಾಡಿ. ಅಲೈವಿಲ್ ಇದೆ. ಹೌದು, ಮ್ಯಾಗ್ ವೀಲ್ ಎಲ್ಲ ಹಾಕ್ಸಿದ್ದಾರೆ ಕಸ್ಟಮರ್. ತುಂಬಾ ಚೆನ್ನಾಗಿದೆ ಗಾಡಿ. ಒಳ್ಳೆ ಮೈಲೇಜ್ ಬರುತ್ತೆ. ಹೌದಾ? ಸರಿ ಅಣ್ಣ, ಮುಂದೆ ಗಾಡಿ ಅಣ್ಣ. ಸಿಂಗಲ್ ಓನರ್ ಗಾಡಿ, 21 ಮಾಡಲು, VXi ಆಪ್ಷನಲ್. ಗಾಡಿ ತುಂಬ ಚೆನ್ನಾಗಿದೆ. 64,000 ಓಡಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಆಕ್ಷನ್ ಫ್ರೀ ವೆಹಿಕಲ್ ಅಣ್ಣ. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 4,45,000 ಹೇಳ್ತಾರೆ. ಒಂದು 4,30,000 ರೂಪಾಯಿ ಮಾಡಿಸ್ಕೊಡ್ಬೋದು. 4,30,000 ಸಾರಿ, 8,21 ಮಾಡಲು. ಗಾಡಿ ತುಂಬಾ ಚೆನ್ನಾಗಿದೆ. VXi ಆಪ್ಷನಲ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಆಕ್ಷನ್ ಫ್ರೀ ವೆಹಿಕಲ್. 8,40,000 ಕೋಟಿಂಗ್ ಇರೋದು. 8,30,000 ರೂಪಾಯಿಗೆ ಮಾಡಿಸ್ಕೊಡೋಣ. 8,30 ಕೊಡ್ತೀವಿ. 8,30,000 ರೂಪಾಯಿ. ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡಿಸೋಣ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80-90% ಲೋನ್ ಕೂಡ ಆಗುತ್ತೆ. ಓಕೆ ಅಣ್ಣ, ಎಲೆಕ್ಟ್ರಿಕ್ ಗಾಡಿಲಿ 5 ಗಾಡಿ ಇದ್ದು ಇವಾಗ ಉಳ್ಕೊಂಡಿರೋದು ಒಂದು 15 ಮಾಡಲು, ಸಿಂಗಲ್ ಓನರ್ ಗಾಡಿ. ಗಾಡಿ ಚೆನ್ನಾಗಿದೆ. ಇದು ಬಂದು ಚಾರ್ಜಿಂಗ್ ಮಾಡಿಸಿದ್ರೆ ಒಂದು 60-70 ಮೈಲೇಜ್ ಬರುತ್ತೆ. ಬರೀ 1,40,000 ರೂಪಾಯಿ ಕೊಟ್ಬಿಡೋಣ. 1,40ಕ್ಕೆ 1,40ಕ್ಕೆ. ಇನ್ನು ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನು 5,000 ಕಮ್ಮಿ ಮಾಡಿ 1,35,000 ರೂಪಾಯಿ ಕೊಡೋಣ. ಏನ್ ಮಾಡಲ್ಲ ಅಂದ್ರಿ ಅಣ್ಣ? 15 ಮಾಡಲು, ಸಿಂಗಲ್ ಓನರ್ ಗಾಡಿ. ಗುಡ್, ವೆರಿ ಗುಡ್ ಅಣ್ಣ. ಆಯ್ತಣ್ಣ. ಅಣ್ಣ, 800 ಅಂದ್ರೆ ತುಂಬಾ ಜನ ಹುಡುಕ್ತಾ ಇರ್ತಾರೆ. ಹೌದು. ಅದ್ರಲ್ಲಿ ಕಡಿಮೆ ಬಜೆಟ್ ಬೇಕು ಅಂತ ಕೇಳ್ತಾರೆ. 5 ಜನ ಹೋಗ್ಬೋದು ಆರಾಮಾಗಿ. ಹೌದು. ಇದು ಬಂದು 98 ಮಾಡಲು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸೆಕೆಂಡ್ ಓನರ್ ಗಾಡಿ. ಬರೀ 75,000 ಹೇಳ್ತಾರೆ. 65,000 ರೂಪಾಯಿ ಮಾಡಿಸ್ಕೊಡೋಣ. 65,000 ರೂಪಾಯಿಗೆ 65,000 ರೂಪಾಯಿಗೆ ಮಾರುತಿ 800 ಕೊಡೋಣ. 800 ವ್ಯಾನ್ಗೆ ತುಂಬಾ ಡಿಮ್ಯಾಂಡ್ ಅಲ್ಲ ಅಣ್ಣ? ತುಂಬಾ ಡಿಮ್ಯಾಂಡ್ ಇದೆ.
ಈಗ ಮಡಿಕೇರಿ ಸೈಡು ಮಂಗಳೂರು ಸೈಡ್ ಅವ್ರು ಬಂದ್ರೆ ಹಾ. 800 ಇದೆಯಾ ಅಂತಾನೆ ಕೇಳೋದು ಅವ್ರು. ಬನ್ನಿ ಒಂದೇ ಒಂದು ಗಾಡಿ ಇದೆ, ಅದು ಚಿಕ್ಕ ಗಾಡಿ. ಪಾರ್ಕಿಂಗ್ ಸೇಲಿಗೆ ಬಂದಿರೋದು. ಹಾ 65,000 ರೂಪಾಯಿ ಕೊಡೋಣ. ಓಕೆ ಅಣ್ಣ. ಶಿಫ್ಟ್ ಅಲ್ಲಿ ZI ಹಾ 2011 ಮಾಡಲು ಗಾಡಿ ಹಾ. ತುಂಬಾ ಚೆನ್ನಾಗಿದೆ. ಹಾ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹಾ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಅಣ್ಣ. ಹಾ. ಕಸ್ಟಮರ್ ಪಾರ್ಕಿಂಗ್ ಸೇಲಿಗೆ ಬಿಟ್ಟಿರೋದು. ಥರ್ಡ್ ಓನರ್ ಗಾಡಿ. ಹಾ ಹಾ 3,80,000 ಹೇಳ್ತಾ ಇದ್ದಾರೆ. ಹಾ ಹಾ ಒಂದು 3,65,000 ರೂಪಾಯಿ ಮಾಡಿಸ್ಕೊಡೋಣ. ಗುಡ್, ವೆರಿ ಗುಡ್ ಅಣ್ಣ. ಚವರ್ಲೆಟ್ ಆವಿಯೋ ಹಾ 2007 ಮಾಡಲು, ಥರ್ಡ್ ಓನರು. ಹಾ 29 ವರೆಗೂ FC ಇದೆ. ಹಾ ಗಾಡಿ ತುಂಬಾ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್. ಹಾ ಸಡನ್ ಗಾಡಿ ಹಾ. ಅಣ್ಣ. ಒಂದು 2 ವೀಲರ್ ಬಜೆಟ್ ಅಲ್ಲಿ ಕೊಟ್ಬಿಟ್ಟು 1,25,000 ರೂಪಾಯಿ ಕೊಡ್ತೀನಿ. ಏನ್ ಮೂರ್ತಣ್ಣ, ಖಂಡಿತ ಕೊಡ್ತೀನಿ ಅಣ್ಣ, ನಿಜವಾಗೂ ಖಂಡಿತ ಕೊಡ್ತೀನಿ. 1,25,000. ಬನ್ನಿ, ಇನ್ನ ಒಂದ್ 2,000 ಹೆಚ್ಚು ಕಡಿಮೆ ಒಂದು ಮಾಡ್ಕೊಡ್ತೀನಿ. 2 ವೀಲರ್ ಬರಲ್ವಲ್ಲ ಅಲ್ಲ ನೋಡಿ, 5 ಸಡನ್ ಗಾಡಿ, 5 ಜನ ಆರಾಮಾಗಿ ಹೋಗೋದು. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. 120 ಕೊಡ್ತೀರಾ? 1,25,000 ಅಣ್ಣ. ಇನ್ನ 2,000, 1,23,000 ಮಾಡಿ ಅಣ್ಣ. ಗಾಡಿ ಏನು ಕಂಡೀಷನ್ ಇದೆಯಾ ತಾನೆ ಅಣ್ಣ. ನಾನು ಏನ್ ಹೇಳ್ತೀನಿ, ಮೆಕ್ಯಾನಿಕ್ ಕರ್ಕೊಂಬನ್ನಿ, ಚೆಕ್ ಮಾಡಿಸ್ಕೊಳ್ಳಿ, ಟೆಸ್ಟ್ ಡ್ರೈವ್ ಮಾಡಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕುಂತ್ಕೊಂಡು ಮಾತಾಡೋಣ. ಸೂಪರ್ ಅಣ್ಣ. 2010 ಮಾಡಲು, ಸಿಂಗಲ್ ಓನರ್. ಹಾ. ಇದು ಗೂಡ್ಸ್ ಹೊಡೆಯೋರಿಗೆ ಒಳ್ಳೆ ಅನುಕೂಲ ಆಗುತ್ತೆ. ಹಾ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಫ್ರೆಶ್ FC, ಇನ್ಶೂರೆನ್ಸ್ ಎಲ್ಲ ನಾನೇ ಮಾಡಿಸ್ಕೊಡ್ತೀನಿ. ಹಾ 1,45,000 ರೂಪಾಯಿಗೆ ಆಗುತ್ತೆ. 1,45,000 ರೂಪಾಯಿಗೆ 1,45,000 ರೂಪಾಯಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಡೇಟ್ ಮಾಡ್ಕೊಡ್ತೀನಿ ನಾನು. ಕಮರ್ಷಿಯಲ್ ವೆಹಿಕಲ್. ಹೌದು, ಕಮರ್ಷಿಯಲ್ ವೆಹಿಕಲ್ ಅಣ್ಣ. ಚವರ್ಲೆಟ್ ಸ್ಪಾರ್ಕ್ ಹಾ ಇದು ಕೂಡ 2 ವೀಲರ್ ಬಜೆಟ್ ಅಲ್ಲಿ ಕೊಡ್ತೀನಿ. ಅದಕ್ಕಿಂತ ಕಮ್ಮಿನೇ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ವಾ ವಾ ಫ್ರೆಶ್ FC ಮಾಡಿಸ್ಕೊಡ್ತೀನಿ. ಹಾ. LPG ಇದೆ. ಹಾ 2010 ಮಾಡಲು, ಹಾ. ಥರ್ಡ್ ಓನರ್ ಗಾಡಿ. ಹಾ. ಬರೀ 1,05,000 ರೂಪಾಯಿ ಕೊಡ್ತೀನಿ. ಏನಣ್ಣ ಹಿಂಗ್ ಹೇಳ್ಬಿಟ್ರಿ? ಖಂಡಿತ ಫ್ರೆಶ್ FC, ಇನ್ಶೂರೆನ್ಸ್ ಹಾ ಎಲ್ಲ ಮಾಡಿಸ್ಕೊಡ್ತೀನಿ. 1,05,000 ರೂಪಾಯಿ ನಾನು. 1,05,000 ರೂಪಾಯಿಗೆ ಒಂದು ಒಳ್ಳೆ ಗಾಡಿ ಕೊಡ್ತಾ ಇದ್ದಾರೆ ವೀಕ್ಷಕರೇ. ಈ ಅವಕಾಶನ ಮಿಸ್ ಮಾಡ್ಕೊಂಬೇಡಿ. ಬನ್ನಿ, ನೆಕ್ಸಾ ಕಾರ್ಸು ನಮ್ಮೂರ ತಿಂಡಿ ಹತ್ರ ಬರ್ತೀರಾ ತಾನೆ? ಬನ್ನಿ, ನೆಕ್ಸ್ಟ್ ಗಾಡಿ ನೋಡುವ. ಆಯ್ತಣ್ಣ, ಬನ್ನಿ, ಖುಷಿಯಾಗಿ ತಗೊಂಡೋಗ್ಬೇಕು ಬಂದು ಕಸ್ಟಮರ್. ಓಕೆ ಅಣ್ಣ. ಅದು ಅಣ್ಣ, ಈ ಪೋಲೋ ಇದು ಹಾ 2012 ಮಾಡಲು, ಥರ್ಡ್ ಓನರ್, ಡೀಸೆಲ್ ಗಾಡಿ, ಬೇಸಿಕ್ ಮಾಡಲ್ಲ. ಹಾ 2,80,000 ಕೋಟಿಂಗ್ ಇರೋದು. ಒಂದು 2,60,000 ರೂಪಾಯಿ ಕೊಡೋಣ. 2,60,000 ರೂಪಾಯಿಗೆ ಈ ಗಾಡಿ ಕೊಡ್ತಾ ಇದ್ದೀರಿ. ತುಂಬಾ ಜನ ಪೋಲೋದಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂತಾರೆ. ಹಾ ಹಾ ಬನ್ನಿ, 2 ಲಕ್ಷ ಫೈನಲ್ ಹೇಳಿದೀನಿ. ಹಾ ಇನ್ನು ಒಂದು 5,000 ಹೆಚ್ಚು ಕಡಿಮೆ ಮಾಡಿಕೊಡೋಣ. ಗುಡ್, ವೆರಿ ಗುಡ್ ಅಣ್ಣ. ಗೋಲ್ಡ್ ರೇಟ್ ಇವಾಗ ಸೇಲ್ ಆಗಿದೆ. ಸೇಲ್ ಆಗಿದ್ಯಾ? 15 ಮಾಡಲು, ಸಿಂಗಲ್ ಓನರ್ ಗಾಡಿ. ಹಾ 2,55,000 ರೂಪಾಯಿ ಕೊಟ್ಟಿದ್ದೀನಿ. 2,55 ಕೊಟ್ಟಿದ್ದೀರಾ? 2,55 ಕೊಟ್ಟಿದ್ದೀನಿ. ಗುಡ್, ವೆರಿ ಗುಡ್ ಅಣ್ಣ. ಇದು ಅಣ್ಣ, ಆಲ್ಟೋ LXi ತುಂಬಾ ಜನ ಕೇಳ್ತಾ ಇರ್ತಾರೆ. 20+ ಮೈಲೇಜ್ ಬರುತ್ತೆ. ಹ್ಞೂ 20+ ಮೈಲೇಜ್ ಬರುತ್ತೆ. ಗುಡ್. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. 11 ಮ್ಯಾನುಫ್ಯಾಕ್ಚರಿಂಗ್, 12 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ಗಾಡಿ. 90,000 ಓಡಿದೆ. ಹಾ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. 2,10,000 ಹೇಳೋದು. 2 ಲಕ್ಷ ಕೊಡೋಣ. 2 ಲಕ್ಷಕ್ಕೆ ಫೈನಲ್ 2 ಲಕ್ಷ ಕೊಡ್ತೀರಾ? ಖಂಡಿತ ಕೊಡ್ತೀನಿ. ಗುಡ್ ಅಣ್ಣ, ಗುಡ್ ಅಣ್ಣ. ಅಣ್ಣ ಬನ್ನಿ ಅಣ್ಣ, ಮುಂದೆ ಬನ್ನಿ. ಸ್ವಿಫ್ಟ್ ಡಿಸೈರ್ ಯಾವುದೋ ಒಂದು ಇದೆಯಲ್ಲ, ಅಣ್ಣ, ಇದು ಸೋಲ್ಡ್ ಆಗಿದೆ, ಅದು ಸೋಲ್ಡ್ ಆಗಿದೆ. ಸೇಲ್ ಆಗಿದ್ದಾವೆ. ಓ, ಓಕೆ. ಇದು ಯಾವ್ದು ನೋಡಿ, ಇದು? ಡಿಸೈರ್ ತೋರಿಸ್ತೀನಿ. ತುಂಬಾ ಜನ ಈ ನಾರ್ತ್ ಸೈಡ್ ಅವ್ರು ಬಂದ್ರೆ ಹಾ ಬರೀ ಇದನ್ನೇ ಕೇಳೋದು. ಹಾ ಹಾ ಶಿಫ್ಟ್ ಡಿಸೈರ್ ಕೇಳ್ತಾರೆ. ಹಾ 13 ಮಾಡಲು, ಸಿಂಗಲ್ ಓನರ್ ಗಾಡಿ, VDI ಹಾ ಗಾಡಿ ತುಂಬಾ ಚೆನ್ನಾಗಿದೆ. ಹಾ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ, ಬಿಟ್ರೆ ಗಾಡಿ ಗುಡ್ ಕಂಡೀಷನ್ ಆಗೈತೆ. ಹಾ ಅಣ್ಣ, ಇದು ಬಂದು ಹಾ 4,35,000 ಕೋಟಿಂಗ್ ಇರೋದು. ಹಾ 4,15,000 ರೂಪಾಯಿ ಕೊಡೋಣ. 4,15ಕ್ಕೆ ಸ್ವಿಫ್ಟ್ ಡಿಸೈರ್ ಕೊಡ್ತೀರಿ? 4,15,000 ರೂಪಾಯಿ ಕೊಟ್ಬಿಡೋಣ. ಗುಡ್, ವೆರಿ ಗುಡ್ ಅಣ್ಣ. ಹಾಗೆ ಬನ್ನಿ ಅಣ್ಣ. 7 ಸೀಟರ್ ವೆಹಿಕಲ್, ಎರ್ಟಿಗಾ ಡಿಮ್ಯಾಂಡೆಡ್ ವೆಹಿಕಲ್ ಇದು ಕೂಡ. ಹಾ 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 ಅಣ್ಣ, ಇದು ಬಂದು ಹಾ 2012 ಮ್ಯಾನುಫ್ಯಾಕ್ಚರಿಂಗ್, 13 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ಗಾಡಿ, 7 ಸೀಟರ್ ವೆಹಿಕಲ್. ಹಾ ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. ಹಾ ಅಣ್ಣ, ಇದು ಬಂದು 5,25,000 ಹೇಳೋದು. ಹಾ ಒಂದು 5,15,000 ರೂಪಾಯಿ ಆಗುತ್ತೆ. 5,15ಕ್ಕೆ ಫೈನಲ್ ಕೊಡ್ತೀರಿ? 15,000 ರೂಪಾಯಿ ಫೈನಲ್ ಮಾಡಿಕೊಡೋಣ. ಗುಡ್, ವೆರಿ ಗುಡ್, ವೆರಿ ಗುಡ್ ಅಣ್ಣ, I10 ಸೋಲ್ಡ್ ಆಗಿದೆ ಇದು. ಹಾ ನೋಡಿ, ವ್ಯಾಗನರ್ ತೋರ್ಸೋಣ. ಆಯ್ತಣ್ಣ. 2011 ಮಾಡಲು, ಓ, ಲೇಟೆಸ್ಟ್ ಗಾಡಿ ಇದು. VXi ಫಸ್ಟ್ ಹಾ. ಕ್ಲಾಸ್ ಆಗೈತೆ ಗಾಡಿ. ಓನರ್ ಜಾಸ್ತಿ ಆಗಿದೆ, 4 ಓನರ್ ಆಗಿದೆ ಅಷ್ಟೇ ಬಿಟ್ರೆ. ಹಾ ಹಾ ಗಾಡಿ ಗುಡ್ ಕಂಡೀಷನ್ ಆಗೈತೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಹಾ ಅಣ್ಣ, ಬರೀ 2,25,000. 2,25ಕ್ಕೆ ಬರೀ 2,10,000 ರೂಪಾಯಿ ಕೊಡ್ತೀನಿ ನಾನು. ಗುಡ್, ವೆರಿ ಗುಡ್. ಇದು ಲೇಟೆಸ್ಟ್ ಶೇಪ್ ಅಲ್ಲ ಇದು? ಹೌದು, ಟೈಪ್ 2 ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಟೈಪ್ 2 11 ಮಾಡಲು, 2,10,000ಕ್ಕೆ 2,05,000 ರೂಪಾಯಿ ಕೊಡ್ತೀನಿ. ಬನ್ನಿ, 2,5ಕ್ಕೆ ಏನ್ ಮಾಡ್ಲು? ಖಂಡಿತ ಕೊಡ್ತೀನಿ. 2,05,000. ಏನ್ ಮಾಡ್ಲು? 11 ಮಾಡಲು. 11 ಮಾಡ್ಲಿ 2 ಲಕ್ಷ ಹೌದು ಕೊಡ್ತೀರಿ? ಹೌದು ಹೌದು. ಗುಡ್, ವೆರಿ ಗುಡ್ ಅಣ್ಣ. ಹಾ ಬನ್ನಿ ಅಣ್ಣ, ಹಾಗೆ ಮುಂದೆ ಗಾಡಿ ಹೇಳಿ ಅಣ್ಣ. ಅಣ್ಣ, ಸಿಯಾಜ್ ಹಾ ಸಿಯಾಜ್ ಅಲ್ಲಿ ಹಾ 15 ಮಾಡಲು, 14 ಮ್ಯಾನುಫ್ಯಾಕ್ಚರಿಂಗ್, 15 ರಿಜಿಸ್ಟ್ರೇಷನ್. ಹಾ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ. ಹಾ ಇದು ಬಂದು ಸಿಂಗಲ್ ಓನರ್ ಗಾಡಿ, ಹಾ. ZDI ಟಾಪ್ ಅಂಡ್ ಮಾಡಲು. ಹಾ ಬರೀ 4,30,000 ರೂಪಾಯಿ ಕೊಡ್ತೀನಿ. 4,30,000 ರೂಪಾಯಿ ರೂಪಾಯಿಗೆ ಕೊಡ್ತೀರಾ? ಒಂದು 30,000 ರೂಪಾಯಿ ಕೆಲಸ ಇದೆ. 30,000 ರೂಪಾಯಿಗೆ RF ಇದೆ. ಹೌದು,
30,000 ರೂಪಾಯಿ ಖರ್ಚು ಮಾಡ್ಕೊಂಡ್ರೆ ಒಳ್ಳೆ ಗಾಡಿ ಆಗುತ್ತೆ. ಒಳ್ಳೆ ಗಾಡಿ 15 ಮಾಡಲಿ ಯಾರನ್ನ 30,000 ಖರ್ಚಿದೆ, 1 ಲಕ್ಷ ಕಮ್ಮಿ ಕೊಡ್ತಾ ಇದ್ದೀರಾ. ಹೌದು, 1.5 ಲಕ್ಷ 1,30,000 ಕಮ್ಮಿ ಸಿಗುತ್ತೆ. ಮಾರ್ಕೆಟ್ ಬೆಲೆಗಿನ್ನ ಕಮ್ಮಿ ಕೊಡ್ತಾ ಇದ್ದೀರಾ. ಕಮ್ಮಿ ಸಿಗುತ್ತೆ. ಯಾಕೆಂದ್ರೆ ಒಂದ್ 30,000 ಖರ್ಚಿದೆ ಅಂದ್ಬಿಟ್ಟು ಖರ್ಚಿರೋದ್ರಿಂದ ಕೊಡ್ತಾ ಇರೋದು. 30,000 ಖರ್ಚು ಮಾಡ್ಕೊಂಡ್ರೆ 70,000 ಉಳಿತದೆ. ಖಂಡಿತ ಉಳಿತದೆ. ಗುಡ್, ವೆರಿ ಗುಡ್. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಅಣ್ಣ ಇನೋವಾ ಕೂಡ 7 ಸೀಟರ್ ವೆಹಿಕಲ್, ವಿ ವರ್ಷನ್ ಟಾಪ್ ಅಂಡ್ ಮಾಡಲು. 2012 ಮ್ಯಾನುಫ್ಯಾಕ್ಚರಿಂಗ್, 13 ರಿಜಿಸ್ಟ್ರೇಷನ್, ರೀ ನಂಬರ್ ಆಗಿದೆ. ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ. 6 ಲಕ್ಷ ಹೇಳೋದು, 5,75,000 ರೂಪಾಯಿಗೆ ಟಾಪ್ ಅಂಡ್ ಮಾಡಲ್ ಗಾಡಿ ಇನೋವಾ ಕೊಡೋಣ. ಇನೋವಾ ಗಾಡಿ ಖಂಡಿತ. ಹೌದಾ? ವಿ ವರ್ಷನ್ ಗಾಡಿ ನೋಡಿ ಒಂದ್ಸರಿ. ಯಾವ ಸ್ಟೇಟ್ ಇದು? ಯಾವ ಸ್ಟೇಟ್ ಇದು ಅದರ್ ಸ್ಟೇಟ್ ಗೊತ್ತಿಲ್ಲ. ಅದರ್ ಸ್ಟೇಟ್ ಒಟ್ಟಲ್ಲಿ ರೀ ನಂಬರ್ ಆಗಿ ಬಂದಿದೆ. ನಮ್ಗೆ ರೀ ನಂಬರ್ ಎಲ್ಲ ಆಗಿದೆ. ಕಸ್ಟಮರ್ ಪಾರ್ಕಿಂಗ್ ಸೇಲಿ ಬಿಟ್ಟಿದ್ದಾರೆ. ಗುಡ್. ಯಾವ ಸ್ಟೇಟ್ ಅಂತ ಗೊತ್ತಿಲ್ಲ, ಬಟ್ ರೀ ನಂಬರ್ ಖಂಡಿತ ಇರೋದನ್ನ ನಾವ್ ಹೇಳ್ಕೊಡ್ತೀವಿ. ಹೇಳ್ಬೇಕು ಸರ್, ಸತ್ಯ ಹೇಳಿದ್ರೆ ಮಾತ್ರನೇ ಜನಗಳು ಈ ಕಾಲದಲ್ಲಿ ನಮ್ಮನ್ನ ನಂಬಿ ಬರೋದು, ಗಾಡಿ ತಗೊಳ್ಳೋದಣ್ಣ. ಬನ್ನಿ ಅಣ್ಣ ಮುಂದೆ. ಸಿಂಗಲ್ ಓನರ್ ಗಾಡಿ, 2018 ಮಾಡಲು ಗಾಡಿ ಚೆನ್ನಾಗಿದೆ. ಸ್ವಲ್ಪ ಕೆಲಸ ಇದೆ, 4 ಟೈರ್ ಹಾಕ್ಸಬೇಕು, ಸಣ್ಣ ಪುಟ್ಟ ರೆಸ್ಟಿಂಗ್ ಇದೆ. ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ. 5,50,000 ಹೇಳೋದು, 5,30,000 ರೂಪಾಯಿ ಕೊಡ್ತೀನಿ ಅಣ್ಣ. 5,30,000 ರೂಪಾಯಿಗೆ ಬೊಲೋರೋ SLX ಕೊಡ್ತಾ ಇದ್ದೀರಿ. ಹೌದು, 18 ಮಾಡಲು ಸಿಂಗಲ್ ಓನರ್ ಗಾಡಿ. ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 80% ಲೋನ್ ಕೂಡ ಆಗುತ್ತೆ. 5,30,000 ರೂಪಾಯಿ ಕೊಡೋಣ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ ಹೇಳ್ತೀನಿ 5,20,000 ರೂಪಾಯಿ ಕೊಡೋಣ. ಗುಡ್, ವೆರಿ ಗುಡ್ ಅಣ್ಣ. ಆಲ್ಟೋ K10 2014 ಮಾಡಲು, 3rd ಓನರ್, ಎಲ್ಲೋ ಟು ವೈಟ್ ಆಗಿದೆ. ಓಡಿರೋದೇ ಬರೀ 69,000 ಕಿಲೋಮೀಟರ್. 2,10,000 ಕೋಟಿಂಗ್ ಇರೋದು, ಬರೀ 2 ಲಕ್ಷ ಕೊಡೋಣ. 2 ಲಕ್ಷದ ಏನ್ ಮಾಡ್ಲು? 14 ಮಾಡ್ಲಣ್ಣ. 2 ಲಕ್ಷ ಅಂದ್ರೆ 2014 ಮಾಡ್ಲು. 14ನೇ ಮಾಡ್ಲು 2 ಲಕ್ಷ ಕೊಡ್ತಾ ಇದ್ದೀರಿ. 2 ಲಕ್ಷಕ್ಕೆ ನಾನು ಕೊಡ್ತೀನಿ. ಎಷ್ಟು ಚೀಪಲ್ಲಿ ಕೊಡ್ತಾ ಇದ್ದೀರಣ್ಣ? ಹಣ ಹೇಳಿ. ಅದಕ್ಕೋಸ್ಕರ ನೆಕ್ಸಾ ಕಾರ್ಸ್ಗೆ ಹೊರಗಡೆಯಿಂದ ಎಲ್ಲ ಹುಡುಕೊಂಬರೋದು ಬೆಸ್ಟ್ ಆಫರ್ ಕೊಡ್ತಾರೆ ಅಂತ. ನಾವು ಕಸ್ಟಮರ್ಸ್ಗೆ ಒಳ್ಳೆ ಸರ್ವಿಸು, ಒಳ್ಳೆ ಹಿಸ್ಟ್ರಿ ಅವರು ಕೊಟ್ಬಿಟ್ರೆ, ಹೇಗಿದೆ ಹಾಗೆ ಕೊಟ್ಬಿಟ್ರೆ ಕಸ್ಟಮರ್ ತಗೊಂಡೋಗೋದ್ರಲ್ಲಿ 2 ಮಾತೇ ಇಲ್ಲ. ಅವ್ರು ಬೇಕಾಗಿರೋದೇನ್ ಗೊತ್ತಾ? ಅವ್ರಿಗೆ ಸರ್ವಿಸು, ಅವ್ರಿಗೆ ಸರಿಯಾದ ಟೈಮ್ಗೆ ದಾಖಲಾತಿ ಮಾಡ್ಕೊಟ್ಬಿಟ್ರೆ ಗಾಡಿ ಚೆನ್ನಾಗಿರೋದು ಕೊಟ್ಬಿಟ್ರೆ ಅವ್ರಿಗೆ ಖುಷಿ ಆಗೋಯ್ತಾರೆ. ನೆಕ್ಸ್ಟ್ ನಿಮ್ಮನ್ನ ಇನ್ನೊಬ್ರು ಬರೋದಕ್ಕೆ ಪ್ರೋಹೋಪ್ ಮಾಡ್ತಾರೆ. ಓಕೆ ಅಣ್ಣ, ಹೇಳಿ ಅಣ್ಣ. ಇದು ಆಲ್ಟೋ K10 2012 ಮಾಡಲು, ಸಿಂಗಲ್ ಓನರ್ ಗಾಡಿ. ಬರೀ 1,78,000 ರೂಪಾಯಿ ಕೊಟ್ಬಿಡೋಣ. 1,78,000 ರೂಪಾಯಿ ಈ ಗಾಡಿ ಕೊಡ್ತಾ ಇದ್ದೀರಿ. ಖಂಡಿತ. 12 ಮಾಡಲು ಸಿಂಗಲ್ ಓನರ್ ಗಾಡಿ 75 ಮಾಡಿ 1,75,000 ರೂಪಾಯಿ ಕೊಟ್ಬಿಡೋಣ. 2010 ಮಾಡಲು ಸಿಂಗಲ್ ಓನರ್, 76,000 ಓಡಿದೆ, ಡೀಸೆಲ್ ವೇರಿಯಂಟ್. ಇದು ಬಂದು 2,80,000 ರೂಪಾಯಿ ಕೊಡೋಣ. 2,80ಕ್ಕೆ ರಿಡಿಸ್ ಕೊಡ್ತಾ ಇದ್ದಾರೆ. 75,000 ಮಾಡಿ 2,75ಕ್ಕೆ ರಿಡಿಸ್ ಕೊಡ್ತಾ ಇದ್ದೀರಾ. ಯಾಕೆ ತಡ ಮಾಡ್ತೀರಾ? ಬನ್ನಿ ನೆಕ್ಸ್ಟ್ ಕಾರ್ಗೆ ಹೋಗೋಣ ರೀ. ಸಿಂಗಲ್ ಓನರ್ ಗಾಡಿ ಕಣ್ರಿ. ಬನ್ನಿ ನೆಕ್ಸ್ಟ್ ಕಾರ್ಗೆ. ನಿಮ್ಗೆ ಸರ್ವಿಸ್ ಕೂಡ 100% ಸರ್ವಿಸ್ ಮಾಡ್ಕೊಡ್ತಾರೆ. ಎರಡನೇದೇನ್ ಗೊತ್ತಾ? ನಿಮ್ಮ ಡಾಕ್ಯುಮೆಂಟ್ಸ್ ಅಟ್ ಎ ಟೈಮ್ಗೆ ಅವ್ರು ಕೊಡ್ತಾರ್ರಿ. ಅದಕ್ಕೆ ಹೆಸರುವಾಸಿಗೆ ಆಗಿರೋದು ನೆಕ್ಸಾ ಕಾರ್ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಫೇಮಸ್. ನಮ್ಮೂರ ತಿಂಡಿ ಹತ್ರ ಬರೋದು. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕೆಳಗಡೆ ಅವ್ರ ನಂಬರ್ ಹಾಕಿರ್ತೀನಿ. ಅವ್ರ ನಂಬರ್ಗೆ ಕಾಲ್ ಮಾಡಿದ್ರೆ 24x7 ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ನಿಮ್ಮ ಗಾಡಿಗಳನ್ನ ಮಾಹಿತಿನ ಕುಂತಲ್ಲೇ ನಿಂತಲ್ಲೇ ನೀವು ಫೋನ್ ಮಾಡಿಬಿಟ್ಟು ರಿಸಲ್ಟ್ ತೊಗೊಬೋದು. ಬನ್ನಿ ಮುಂದಿನ ಗಾಡಿಗೆ ಹೋಗೋಣ ನಾವು. ಅಣ್ಣ ಬ್ರೀಜಾ ಸೆಕೆಂಡ್ ಓನರ್ ಗಾಡಿ, 2018 ಮಾಡಲು, 73,000 ಓಡಿದೆ. VDI ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವ್ದು ಇಲ್ಲ. ಬ್ರೀಜಾ ಗಾಡಿ ಅಣ್ಣ ಎಷ್ಟಣ್ಣ ರೇಟ್? ಬರೀ 8,10,000 ರೂಪಾಯಿ ಕೊಡ್ತೀನಿ. 8,10ಕ್ಕೆ ಬ್ರೀಜಾ ಕೊಡ್ತಾ ಇದ್ದೀರಾ? ಕೊಡ್ತೀನಿ ಅಣ್ಣ. ಏನ್ ಮಾಡ್ಲಣ್ಣ? 18 ಮಾಡಲು, 18 ಮಾಡ್ಲು. 18 ಮಾಡಲು. ಎಷ್ಟು ಜನ ಮಾಲೀಕರಾಗಿದ್ದಾರೆ? ಸೆಕೆಂಡ್ ಓನರ್ ಗಾಡಿ, 2ನೇ ಓನರ್. ಹೌದು, ಓಡಿರೋದು 73,000. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವ್ದಿಲ್ಲ. ಅಣ್ಣ ಬಂದ್ ಮುಂದೆ ಕುಂತ್ಕೊಂಡು 8,10,000 ಫೈನಲ್ ಹೇಳ್ತಾ ಇದೀನಿ. ಅವ್ರಿಗೆ ಗಾಡಿ ಇಷ್ಟ ಆಯ್ತು ಅಂತಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಗುಡ್, ವೆರಿ ಗುಡ್ ಅಣ್ಣ. ಬನ್ನಿ ಅಣ್ಣ, ತೋರಿಸಿ ಅಣ್ಣ ಇದನ್ನು. ಆಲ್ಟೋ K10 2016 ಮಾಡಲು, ಸಿಂಗಲ್ ಓನರ್, 69,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 3,25,000 ಕೋಟಿಂಗ್ ಇರೋದು. 3,10,000 ರೂಪಾಯಿ ಕೊಡೋಣ. 3,10ಕ್ಕೆ ಆಲ್ಟೋ K10 ಕೊಡ್ತಾ ಇದ್ದೀರಿ. K10 16 ಮಾಡಲು. ಆಶ್ಚರ್ಯ ಅಲ್ವಣ್ಣ? ಖಂಡಿತ. ಮಾರ್ಕೆಟ್ ಬೆಲೆಗಿನ್ನ ಕಮ್ಮಿ ಕೊಡ್ತಾ ಇದ್ದೀರಿ. ಖಂಡಿತ ಸಿಗುತ್ತೆ. ಸೂಪರ್ ಅಣ್ಣ, ಸೂಪರ್ ಮುರ್ತಣ್ಣ. ನೋಡಿ ಆಗಿದೆ ಗಾಡಿ, ಸೂಪರ್ ಆಗಿದೆ. ಹಾಲು ಜೇನಿದ್ದಂಗಿದೆ. ಯಾಕೆ ತಡ ಮಾಡ್ತೀರಾ? ಬನ್ನಿ ಬೇಗ ಬಂದು ಆಲ್ಟೋ ಆಕ್ಷನ್. ಅಣ್ಣ ಫಿಯಟ್ ಪುಂಟೋ 2011 ಮಾಡಲು, 3rd ಓನರ್, ಬರೀ 38,000 ಓಡಿದೆ. ಪೆಟ್ರೋಲ್ ವೇರಿಯಂಟ್ ಗಾಡಿ, ಗುಡ್ ಕಂಡೀಷನ್ ಆಗೈತೆ. ಇದು ಬಂದು 1,95,000 ಕೋಟಿಂಗ್ ಹೇಳೋದು. 1,80,000 ಮಾಡಿ.
180ಕ್ಕೆ 1,80,000 ಗಾಡಿ ತೋರ್ಸೋಣ ಹೆಂಗಿದೆ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಬರೀ ಓಡಿರೋದೇ 38,000 ಬರೀ 38,000. ಬರೀ 38,000. ಸೂಪರ್ ಆಗೈತೆ ಗಾಡಿ. ಸೂಪರ್ ಅಣ್ಣ ನೆಕ್ಸ್ಟ್ ಗಾಡಿ ಹೌದು ಆಟೋಮೆಟಿಕ್ ಬೇಕು ಅಂತ ಕೇಳ್ತಾರೆ. ಹೌದು 2016 ಮಾಡಲು ಸಿಂಗಲ್ ಓನರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವ್ದಿಲ್ಲ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಇದು ಬಂದು 5,80,000 ಹೇಳೋದು ಕಸ್ಟಮರ್. ಒಂದು 5,60,000 ರೂಪಾಯಿ ಆಗುತ್ತೆ. 5,60,000 ರೂಪಾಯಿಗೆ ಆಗುತ್ತೆ. ಫಸ್ಟ್ ಕ್ಲಾಸ್ ಆಗೈತೆ ಅಣ್ಣ ಗಾಡಿ. ಸೂಪರ್ ಮೂರ್ತಣ್ಣ. ಬನ್ನಿ ಹಾಗೆ ಇದು ಹೇಳಿ. ಡಿಸೈರ್ ಅಣ್ಣ ಡಿಸೈರ್ LDI ಪವರ್ ವಿಂಡೋ ಒಂದು ಬರಲ್ಲ. 13 ಮಾಡಲು ಸಿಂಗಲ್ ಓನರ್ ಗಾಡಿ, ಫಸ್ಟ್ ಕ್ಲಾಸ್ ಆಗೈತೆ. ಇದು ಕೂಡ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಒಳ್ಳೆ ಮೈಲೇಜ್ ಬರ್ತಕ್ಕಂತ ಗಾಡಿ. 4 ಲಕ್ಷ ಹೇಳೋದು, ಒಂದು 3,80,000 ಮಾಡೋಣ. 380 ಕೊಡ್ತೀರಿ. 3,75,000 ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇವತ್ತೇ ಕೊಟ್ಟು ಕಳ್ಸಿಬಿಡೋಣ. ಒಂದ್ ಏನಾದ್ರು 3.60 ಆಗ್ಬೋದಾ ಅಣ್ಣ? 3,75 ಹೇಳೋದು, ಇನ್ನ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಸರಿ ಅಣ್ಣ ಬನ್ನಿ ಅಣ್ಣ ಮುಂದೆ ಗಾಡಿ. ಇದು ಬಂದು ಶಿಫ್ಟ್ ಡಿಸೈರ್ ಅಣ್ಣ, ಪೆಟ್ರೋಲ್ ವೇರಿಯಂಟ್. ತುಂಬಾ ಜನ ಕೆಲವರು ಡೀಸೆಲ್ ಕೇಳ್ತಾರೆ, ಕೆಲವರು ಪೆಟ್ರೋಲ್ ಕೇಳ್ತಾರೆ. ನಮ್ಮಲ್ಲಿ ಪೆಟ್ರೋಲ್ ಇದೆ, ಡೀಸೆಲ್ ಇದೆ. ಪೆಟ್ರೋಲ್ ಇದೆ, ಡೀಸೆಲ್ ಇದೆ. 15 ಮಾಡಲು ಸಿಂಗಲ್ ಓನರ್ ಗಾಡಿ, VXI ಗಾಡಿ ಚೆನ್ನಾಗಿದೆ. 4,55,000 ಕೋಟಿಂಗ್ ಇರೋದು. ಬರ್ಲಿ ಮುಂದೆ ಬರ್ಲಿ, 4,40,000 ರೂಪಾಯಿಗೆ ಕೊಡ್ತೀನಿ. 4,40ಕ್ಕೆ 4,40,000 ರೂಪಾಯಿಗೆ. ಪ್ರೊಫೈಲ್ ಚೆನ್ನಾಗಿದ್ರೆ 80% ಲೋನ್ ಕೂಡ ನಾನೇ ಮಾಡಿಸ್ಕೊಡ್ತೀನಿ. ಸೂಪರ್ ಅಣ್ಣ ಬನ್ನಿ ಅಣ್ಣ ಇದು ಹೇಗೆ ಹೇಳಿ ಅಣ್ಣ. ಅಣ್ಣ ಸೆಲಾರಿಯಾ VXI ಓಡಿರೋದು ಎಷ್ಟು ಹೇಳಿ, ಬರೀ 54,000. 54,000 ಓಡಿದೆ. ಮಾಡಲು ಸಿಂಗಲ್ ಓನರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವ್ದಿಲ್ಲ, ಗುಡ್ ಕಂಡೀಷನ್ ಗಾಡಿ. ಏನಿಲ್ಲ ಕಸ್ಟಮರ್ ಏನಿಲ್ಲ ತಗೊಂಡು ಓಡಿಸ್ಕೊಂಡು ಹೋಗ್ತಾರೆ. ಅಷ್ಟೇ ಕೆಲಸ. ಪೆಟ್ರೋಲ್ ಅಥವಾ ಡೀಸೆಲ್? ಅಣ್ಣ ಪೆಟ್ರೋಲ್ ಗಾಡಿ. ಆ ಟೇಸ್ಟ್ ಅಲ್ಲ ಐತೆ ಗಾಡಿ. ಇದು ಬಂದು 3,85,000 ಹೇಳೋದು, ಒಂದು 3,65,000 ರೂಪಾಯಿ ವಿತ್ ಲೋನ್ ಕೂಡ. ಪ್ರೊಫೈಲ್ ಚೆನ್ನಾಗಿದೆ, ಮಾಡಿಸ್ಕೊಡೋ. ಸೂಪರ್ ಮಾಡ್ತಾಣ. 3 ಆಕ್ಷನ್ ಅಣ್ಣ ಕ್ವಿಡ್ ಅಲ್ಲಿ 3 ಗಾಡಿ ಇದ್ದ, 2 ಗಾಡಿ ಹೋಗಿದಾವೆ, ಇದು ಒಂದೇ ಉಳ್ಕೊಂಡ್ರು. 17 ಮಾಡಲು ಬರೀ 52,000 ಓಡಿದೆ. ಕ್ಲೈಮ್ ಬರುವ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. ಇದು ಬಂದು 2,90,000 ಹೇಳೋದು, ಒಂದು 2,70,000 ರೂಪಾಯಿ ಲೋನ್ ಬೇಕಾ ಕಸ್ಟಮರ್ಗೆ. 50% ಲೋನ್ ಕೂಡ ಮಾಡಿಸ್ಕೊಡೋಣ ಬನ್ನಿ. ಗುಡ್, ವೆರಿ ಗುಡ್. 2,70,000 ರೂಪಾಯಿ ಕೊಡೋಣ. ಗುಡ್ ಅಣ್ಣ. ಆಲ್ಟೋ LXI 2011 ಮಾಡಲು, ಓನರ್ ಮಾತ್ರ 3rd ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 1,75,000 ರೂಪಾಯಿ ಕೊಟ್ಬಿಡೋಣ. 1.75 ಕೊಡ್ತೀರಿ. ಫೈನಲ್ ರೇಟ್ ಬಾರ್ಗಿನೇ ಇಲ್ಲ. 1,75,000 ರೂಪಾಯಿ ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. 1,75,000 ರೂಪಾಯಿ ಅಣ್ಣ. ಒಂದು 20 ಮೈಲೇಜ್ ಬರುತ್ತಲ್ವಾ ಅಣ್ಣ? ಖಂಡಿತ ಬರುತ್ತಣ್ಣ. ಆಲ್ಟೋ ಮೇಂಟೆನೆನ್ಸ್ ಅಂತಾರೆ, ನಿಜನಾ? ಆಲ್ಟೋ ಹುಡುಕದೆ ಅದಕ್ಕೋಸ್ಕರ ಒಳ್ಳೆ ಮೈಲೇಜ್ ಬರುತ್ತೆ ಅಂತಾನೆ ಹುಡುಕೋದು. ಮೇಂಟೆನೆನ್ಸ್ ಕೊಡೋದು ಜೀರೋ ಅಂತ ಹೇಳ್ತಾರೆ. ಕಮ್ಮಿನೇ. ವೆರಿ ಗುಡ್ ಅಣ್ಣ. ಅಣ್ಣ ಇದು ಯಾವುದು? ಇನ್ನೊಂದು ಸೆಲಾರಿಯಾ 2017 ಮಾಡಲು, ಸಿಂಗಲ್ ಓನರ್, ZXI ಟಾಪ್ ಅಂಡ್ ಮಾಡಲು, ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ರೀಸನಬಲ್ ಒಂದು ಆಗಿರುತ್ತೆ. ಅದನ್ನು ಖಂಡಿತ ಮರಿಬೇಡಿ. ನಾವು ಇರೋದೆಲ್ಲ ತೋರಿಸಿ ಹೇಳ್ಬಿಟ್ಟೆ ಕೊಡ್ತೀವಿ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. 3,95,000 ಹೇಳೋದು. ಅಣ್ಣ 3,75,000 ರೂಪಾಯಿ ಕೊಡಿ. 70,000 ಮಾಡಿ. 3.70 ಕೊಡ್ತಾ ಇದ್ದೀರಿ. 3,70,000 ರೂಪಾಯಿಗೆ 17 ಸಿಂಗಲ್ ಓನರ್ ಗಾಡಿ. ಆಶ್ಚರ್ಯ. ಅಣ್ಣ I20 ಆಸ್ತಾ 13 ಮಾಡಲು, ಸೆಕೆಂಡ್ ಓನರ್, 63,000 ಓಡಿದೆ. ಟಾಪ್ ಅಂಡ್ ಮಾಡಲು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಇದು ಒಂದು 3,65,000 ಕೋಟಿಂಗ್ ಇರೋದು. 3,50,000 ಮಾಡಿ. 3,50,000 ಕೊಡ್ತಾ ಇದ್ದೀರಿ. ಚಾನಲ್ ಕಡೆಯಿಂದ ಬಂದ್ರೆ ಇನ್ನ 5,000 ಕಮ್ಮಿ ಮಾಡ್ತೀನಿ ಬನ್ನಿ. ಸೂಪರ್ ಅಣ್ಣ. ಹೊಸ ಟೈರ್ಗಳು ಇದ್ದಂಗೆ ಇದಾವೆ. ಗಾಡಿನೂ ಚೆನ್ನಾಗಿದೆ ಅಣ್ಣ. ಗಾಡಿನೂ ಚೆನ್ನಾಗಿದೆ. ಹೆಡ್ಲೈಟ್ ಎಲ್ಲ ಹೊಸದಿರಂಗಿದೆ. ಹೌದು ಚೆನ್ನಾಗಿದೆ. ಹೆಡ್ಲೈಟು ಚೆನ್ನಾಗಿದೆ. ಬಟ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ ಮಾಡಿಸ್ಕೊಳ್ಳೋಣ ಬನ್ನಿ. ವೆರಿ ಗುಡ್ ಅಣ್ಣ, ವೆರಿ ಗುಡ್ ಅಣ್ಣ. ಹೊಂಡೈ ಔರಾ 2020 ಮಾಡಲು, ಸಿಂಗಲ್ ಓನರ್ ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿನೂ ಕೂಡ ಮಾಡಲ್ ಐತೆ. 5,75,000 ಕೋಟಿಂಗ್ ಇರೋದು. ಬರೀ 5,40,000 ರೂಪಾಯಿಗೆ 21 ಮಾಡಲು, ಸಿಂಗಲ್ ಓನರ್ ಗಾಡಿ ಕೊಡೋಣ. 5,40,000 ರೂಪಾಯಿ 21 ಕೊಡ್ತೀವಿ. 21 ವಿತ್ ಲೋನ್ ಕೂಡ ಮಾಡಿಸ್ಕೊಡೋಣ. ಗಾಡಿ ತುಂಬಾ ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ ಗುಡ್ ಕಂಡೀಷನ್ ಗಾಡಿ. ಸೂಪರ್ ಅಣ್ಣ. ಅಣ್ಣ ಹಂಗೆ ಬನ್ನಿ ಅಣ್ಣ, ಹೇಳಿ ಅಣ್ಣ ಇದು. ಸಿಯಾಜ್ 2017 ಮಾಡಲು, 92,000 ಓಡಿದೆ. ಡೆಲ್ಟಾ ವೇರಿಯಂಟ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವ್ದಿಲ್ಲ. ಲೋನ್ ಬೇಕಾದ್ರೂ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿದೆ ಅಂದ್ರೆ ಕಸ್ಟಮರ್ದು. ಬರೀ 5,45,000 ರೂಪಾಯಿ ಕೊಡೋಣ. 5,45,000 ರೂಪಾಯಿ. 5,35,000 ಮಾಡಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 5,35,000 ರೂಪಾಯಿಗೆ 17 ಮಾಡಲು, ಸಿಂಗಲ್ ಓನರ್ ಗಾಡಿ, ಸೆಕೆಂಡ್ ಓನರ್ ಗಾಡಿ. ಸೂಪರ್ ಅಣ್ಣ. ಅಣ್ಣ ಬನ್ನಿ ಅಣ್ಣ ಹಂಗೇನೆ ಹೇಳಿ ಅಣ್ಣ. ಇದು ಬಂದು ಶಿಫ್ಟ್ ಡಿಸೈರ್ ವಿತ್ CNG ಇರೋಂತ ಗಾಡಿ. 11 ಮಾಡಲು, ಸಿಂಗಲ್ ಓನರ್ ಗಾಡಿ. 3,25,000 ಬನ್ನಿ. ಒಂದು 3 ಲಕ್ಷಕ್ಕೆ ಮಾಡ್ಕೊಡೋಣ. 3 ಲಕ್ಷಕ್ಕೆ ಫೈನಲ್ ಕೊಡ್ತೀರಿ. ಖಂಡಿತ ಮಾಡ್ಕೊಡೋಣ ಬನ್ನಿ. ಸಿಂಗಲ್ ಓನರ್ ಗಾಡಿ ವಿತ್ CNG ಇದೆ. CNG ಫಿಟೆಡ್ ಗೆ ನಿಮ್ಗೆ ಒಂದು 50,000 ಬೇಕಾಗುತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೋಬೇಕಂದ್ರೆ. CNG ಫಿಟೆಡ್ ಇದೆ. 3 ಲಕ್ಷಕ್ಕೆ ಕೊಡೋಣ ಬನ್ನಿ. ಸೂಪರ್ ಅಣ್ಣ. ಸ್ಕೋಡಾ ರ್ಯಾಪಿಡ್, ಅದರಲ್ಲೂ ಡೀಸೆಲ್ ಗಾಡಿ.
2011 ಮ್ಯಾನುಫ್ಯಾಕ್ಚರಿಂಗ್ 12 ರಿಜಿಸ್ಟ್ರೇಷನ್ ಹಾ. ಸಡನ್ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರುತ್ತೆ. ಹಾ. ಇದು ಬಂದು 2,85,000 ಕೋಟಿಂಗ್ ಇರೋದು. ಹಾ. ಬನ್ನಿ ಒಂದು 2,70,000 ರೂಪಾಯಿ ಕೊಟ್ಬಿಡೋಣ. 2,70,000 ರೂಪಾಯಿಗೆ ಸ್ಕೋಡಾ ಸಡನ್ ಗಾಡಿ, ಡೀಸೆಲ್ ಗಾಡಿ. ಯಾಕೆ ತಡ ಮಾಡ್ತೀರಾ ಗ್ರಾಹಕರೇ? ಬನ್ನಿ ನಮ್ಮ ನೆಕ್ಸಾ ಕಾರ್ಸ್ಗೆ. ನೆಕ್ಸಾ ಕಾರ್ಸ್ನಲ್ಲಿ ಯಾವುದೇ ಗಾಡಿ ತೊಗೊಂಡ್ರು ಎಲ್ಲ ದಾಖಲಾತಿಗಳು ಪರ್ಫೆಕ್ಟಾಗಿರುತ್ತೆ. ಎಲ್ಲ ಗಾಡಿಗಳ್ನು ಒಳ್ಳೆ ಮೆಕ್ಯಾನಿಕ್ಕಿಂದ ಚೆಕ್ ಮಾಡಿಸಿ ತೊಗೊಂಡಿರ್ತಾರೆ. ನಿಮ್ಗೇನಾದ್ರು ಅನುಮಾನ ಇತ್ತು ಅಂತ ಹೇಳಿದ್ರೆ, ನಂಬಿಕೆ ಇಲ್ಲ ಅಂದರೆ ನಿಮ್ಮ ಕಡೆ ಇರೋರನ್ನ ಯಾರು ಬೇಕಾದ್ರೂ ಕರ್ಕೊಬಂದು ಟೆಸ್ಟ್ ಡ್ರೈವ್ ಮಾಡಿ ಆಮೇಲೆ ನೀವು ಗಾಡಿನ ಪರ್ಚೇಸ್ ಮಾಡ್ಬೋದು. ತಡ ಯಾಕೆ ಮಾಡ್ತೀರಾ? ಬನ್ನಿ ನಮ್ಮ ನೆಕ್ಸಾ ಕಾರ್ಸ್ಗೆ. ಅಣ್ಣ ಪೋಲೋ ಜಿ ಟಿ ಅದರಲ್ಲೂ ಡೀಸೆಲ್ ಗಾಡಿ. 13 ಮಾಡಲು 3rd ಓನರ್ ಗಾಡಿ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಎಷ್ಟು ಕೊಡ್ತೀರಾ? ನಂಬರ್ ಆಗಿದೆ, ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್ ಗಾಡಿ. ಅಣ್ಣ ಇದು ಬಂದು 3,25,000 ಕೋಟಿಂಗ್ ಇರೋದು. ಬರೀ 3 ಲಕ್ಷ ರೂಪಾಯಿ ಕೊಡ್ತೀನಿ. 3 ಲಕ್ಷಕ್ಕೆ ಪೋಲೋ ಜಿ ಟಿ ಕೊಡ್ತೀನಿ. GT ಹೌದು. ವೆರಿ ಗುಡ್. ಅಣ್ಣ ಅಣ್ಣ ಇನ್ನೊಂದು ಇದು ಪೋಲೋ ಹೈಲೈನ್ ಟಾಪ್ ಅಂಡ್ ಮಾಡಲು ಪೆಟ್ರೋಲ್ ವೇರಿಯಂಟ್. 15 ಮಾಡಲು 2nd ಓನರ್ ಗಾಡಿ. 63,000 ಓಡಿದೆ, ಗುಡ್ ಕಂಡೀಷನ್ ಗಾಡಿ. ಇದು ಬಂದು 5 ಲಕ್ಷ ಹೇಳೋದು ಕಸ್ಟಮರ್. 4,90,000 ರೂಪಾಯಿ ಆಗುತ್ತೆ. 4,90,000 ಕೊಡ್ತೀರಿ. ಪಾರ್ಕಿಂಗ್ ಸೇಲ್ ಹೈಲೈನರ್ ಪಾರ್ಕಿಂಗ್ ಸೇಲ್ ಗಾಡಿ. ಕಸ್ಟಮರ್ 5 ಲಕ್ಷ ಬೇಕು ಅಂತಾರೆ, 4,85,000 ರೂಪಾಯಿ ಮಾಡಿಸ್ಬಿಡೋಣ. 4,85 ಕೊಡ್ತೀರಿ. 4,85 ಮಾಡ್ಸೋಣ ಬನ್ನಿ. ನೋಡಿ ಇಲ್ಲೊಂದು ಯಾವ್ದೋ ಆಲ್ಟೋ ಇದು ಆಯ್ತಲ್ಲ, ಇದು ಅಣ್ಣ ಇದು ಮಾಡಿದೀವಿ. ಮತ್ತೆ ಎಲ್ಲ ಅಣ್ಣ ಕ್ವಿಡ್ ಆಟೋಮೆಟಿಕ್ 2017 ಮಾಡಲು ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ಓಡಿರೋದು ಬರೀ 33,000 ಕಿಲೋಮೀಟರ್ ಓಡಿದೆ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಇದು. ಇದು ಬಂದು 3,45,000 ಹೇಳೋದು. ಬನ್ನಿ ಒಂದು 3,30,000 ರೂಪಾಯಿ ಮಾಡಿಸ್ಬಿಡೋಣ. 3,30. ಜಸ್ಟ್ ಇವಾಗ ಬಂದು ನೋಡಿ, ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ತುಂಬಾ ಚೆನ್ನಾಗಿದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಅಣ್ಣ. ಬನ್ನಿ ಹೆಚ್ಚು ಕಡಿಮೆ ಮಾಡೋಣ, ಯಾಕಂದ್ರೆ ಕಸ್ಟಮರ್ಗೆ ಇಷ್ಟ ಆಯ್ತು ಅಂತಂದ್ರೆ ಏನೋ ಜಾಸ್ತಿ ಆಗಲ್ಲ. ನೋಡಿ ಗಾಡಿ ತೋರಿಸಿ ಹೆಂಗಿದೆ ನೋಡಿ ಅಣ್ಣ. ಗಾಡಿ ತುಂಬಾ ಚೆನ್ನಾಗಿದೆ, ಲೇಡೀಸ್ ಓಡಿಸೋಂತವ್ರಿಗೆ ಗುಡ್ ಕಂಡೀಷನ್ ಗಾಡಿ. ತಗೊಂಡು ಏನು ಮಾಡ್ಸೋಂಥದ್ದು ಏನಿಲ್ಲ. ಇದೊಂದು ಚೂರ್ ಡೆಂಟ್ ಅಲ್ಲ, ಗಾಡಿ ಅಂದ್ಮೇಲೆ ಸಣ್ಣ ಪುಟ್ಟದ್ದು ಇರುತ್ತೆ. ಇದೊಂದು ಬಿಟ್ರೆ ಎಲ್ಲ ಶೋರೂಮ್ ಟೇಸ್ಟ್ ಅಲ್ಲಿ ಐತೆ ಗಾಡಿ. ಇದೊಂದು ಸಣ್ಣ ಕೆಲಸ ಇದೆ. ಬನ್ನಿ ಅದನ್ನ ಬೇಕಾದ್ರೆ ಮಾಡಿಸ್ಕೊಡೋಣ, ತೊಂದ್ರೆ ಇಲ್ಲ. ಇದ್ದಂಗೆ ಹೇಳ್ಬಿಡ್ತೀರಲ್ಲಣ್ಣ. ನಮ್ಮಲ್ಲಿ ನೆಕ್ಸಾ ಕಾರ್ಸ್ ಅಲ್ಲಿ ಹುಡುಕೊಂಬರೋ ಕಸ್ಟಮರ್ ಇದಕ್ಕೋಸ್ಕರನೇ. ಏನಿದ್ರು ಒಂದ್ ಸಣ್ಣ ಪುಟ್ಟ ಟಚ್ ಅಪ್ ಆಗಿರ್ಲಿ, ಏನೇ ಒಂದ್ ಕೆಲಸ ಆಗಿರ್ಲಿ, ಓಪನ್ ಆಗಿ ಹೇಳ್ತೀನಿ. ಅದಕ್ಕಾಗಿ ಖುಷಿಯಾಗಿ ಬಂದು ಎಲ್ಲ ಇರೋದು ಓಪನ್ ಆಗಿ ಹೇಳ್ತಾರಲ್ಲ ಅಂದ್ಬಿಟ್ಟು ಗಾಡಿ ಅಂತೂ ಖಂಡಿತ ಬಂದವ್ರು ಪರ್ಚೇಸ್ ಮಾಡ್ಕೊಂಡು ಹೋದೇ ಹೋಗ್ತಾರೆ. ಇವತ್ತಿನ ಈ ದಿನದಲ್ಲಿ ಇಷ್ಟು ಗಾಡಿ ತೋರಿಸಿದೀನಿ. ನಿಮ್ಗೆ ಯಾವ್ದಾನ ಇಷ್ಟ ಆಯ್ತು ಅಂತಂದ್ರೆ ನನ್ನ ನಂಬರಿಗೆ ಕಾಲ್ ಮಾಡಿ. ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಸಿಟಿ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಖಂಡಿತ ಬನ್ನಿ. ನಿಮ್ಗೆ ಯಾವ ಗಾಡಿ ಬೇಕೋ ನಮಗೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಈ ನಂಬರ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಬಂದ್ಬಿಟ್ಟೆ. ನಿಮಗೆ ನಮ್ಮ ಅಣ್ಣ